ಬರಬೇಕು. ಬಟ್ ಶಾಸಕರ ಮಾತು ಕೂಡ ಇವರು ಅಧಿಕಾರಿಗಳು ಕೇಳ್ತಾ ಇಲ್ಲ. ಅಧಿಕಾರಿ ಕೇಳ್ತಾ ಇಲ್ಲ, ಅವ್ರಿಗೆ ಲೂಟಿ ಮಾಡಾಕತ್ತಾರಲ್ಲ ಅಧಿಕಾರಿಗಳ ಬಡವ್ರ ರಕ್ತ ಹೇರಾಕತ್ತಾರ. ಸರ್ ನೀವೇನಾದ್ರೂ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿಲ್ಲ, ಮಾಡಿದ್ರು ಅದೇನ ಅವ್ರ ಕ್ಯಾರಿ ಅನ್ನಂಗಿಲ್ಲ. ಹ್ಞೂ ಸರ್ ಅಂತಾರ, ಅದೊಂದು ಹ್ಞೂ ಅನ್ನೋದು ಕಲ್ತು ಬಿಟ್ಟಾರ. ಆದ್ರೆ ಅವ್ರು ಮತ್ತೆ ರೊಕ್ಕ ತಗೊಳ್ಳೋದು ಬಿಟ್ಟಿಲ್ಲ ಅವರು. ಅಲ್ಲ, ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಅನುದಾನ ಬಿಡುಗಡೆ ಆಗಿತ್ತು. ಆ ಅನುದಾನಗಳನ್ನು ಕೂಡ ವಾಪಸ್ ತಗೊಂಡಾರ ಕಾಂಗ್ರೆಸ್ ಸರ್ಕಾರದವರು. ನಾವು 3,000 ಮನೆಯಾಗ ನಮ್ಮ ಬಿಜೆಪಿ ಸರ್ಕಾರದಾಗ ನನ್ನ ಕ್ಷೇತ್ರಕ್ಕೆ ತಂದದ್ದು, ಅದ್ರಾಗ 1200 ಈಗಿನ ಕಾಂಗ್ರೆಸ್ ಸರ್ಕಾರದವ್ರು ವಾಪಸ್ ತಗೊಂಡ ಮತ್ತೆ ಅವನ ದುಡ್ಡು ತಗೊಂಡು ವಾಪಸ್ ಕೊಡ್ತಾರೆ ಮತ್ತೆ ಬೇರೆ ಬೇರೆ ಕ್ಷೇತ್ರದಾಗ. ಈ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾರೆ? ಏನು ಹೇಳಕ್ಕಂದ್ರೆ ಈ ಸರ್ಕಾರ ಯಾವಾಗ ಈಗ ನಮ್ಮ ಎಲ್ಲ ಈ ಭಾಗದ ರೈತರಾಗಲಿ, ಬಡವರಾಗಲಿ, ದಲಿತರಾಗಲಿ, ಈ ಸರ್ಕಾರ ಯಾವಾಗ ಸ್ಮಶಾನಕ್ಕೆ ಹೋಗ್ತೈತೆ ಅಂತ ದಾರಿ ಕಾಯಕತ್ತ. ಇವೆಲ್ಲ ದಲಿತರ ಹಣನೂ ಎಲ್ಲ ಗ್ಯಾರಂಟಿಗೆ ತೊಗೊಂಡಾರೆ ಇವರು. ಬಜೆಟ್ದಾಗ್ರೆ 40,000 ಕೋಟಿ ಇಟ್ಟಿದ್ದೇವೆ ಅಂತೇಳಿ ಬೊಬ್ಬಿಕೊಸ್ತಾರು. ಅದರ ದಲಿತರಿಗೆ ಅದನ್ನ ಹಣನ ಬಿಡುಗಡೆ ಮಾಡಿಲ್ಲ, ಎಲ್ಲ ಗ್ಯಾರಂಟಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್